ಹಾಯ್ ಹಲೋ, ಹೇಗಿದ್ದೀರಾ? ಎಲ್ಲರೂ ಸಂತೋಷವಾಗಿದ್ದೀರಾ? ದೇವರು ನಿಮ್ಮನ್ನು ಸಂತೋಷವಾಗಿ ಇಡ್ಲಿ ಅಂತೇಳಿ ನಾನು ಪ್ರತಿದಿನ ನಿಮಗಾಗಿ ಪ್ರಾರ್ಥಿಸುವನಾಗಿದ್ದೇನೆ. ಸ್ನೇಹಿತರೆ, ಆತ್ಮೀಯರೇ, ಬಂಧು ಮಿತ್ರರೇ, ಸಹೋದರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರತಿದಿನ ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ದೇವರು ಪ್ರತಿನಿತ್ಯ ನಮಗೆ ಕೊಟ್ಟು ನಡೆಸುವಂಥ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರು ಈ ದಿನ ಕೊಟ್ಟಂಥ ವಾಕ್ಯ ಸತ್ಯವೇದದಲ್ಲಿರುವ ಲೂಕನ ಬರೆದ ಸುವಾರ್ತೆ ಎಂಬ ಪುಸ್ತಕ, ಅದರಲ್ಲಿ 7ನೇ ಅಧ್ಯಾಯ 13, 14, 15 ವಚನಗಳು. ಈ 3 ವಚನಗಳಲ್ಲಿ ದೇವರು ಕಣ್ಣೀರಲ್ಲಿರುವವರಿಗೆ ಈ ದಿನ ಮಾತನಾಡುವಂಥ ಒಂದು ವಾಕ್ಯವಾಗಿದೆ. ಏನು ವಾಕ್ಯ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಸ್ವಾಮಿ ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಒತ್ತುಕೊಂಡವರು ನಿಂತರು. ಆಗ ಆತನು, ಯವನಸ್ಥನೇ, ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ತೊಡಗಿದನು. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನೀವು ಯಾವ್ಯಾವ ವಿಷಯಗಳಿಗಾಗಿ ಜನರಿಗೆ ನೋಡುವ ಹಾಗೆಯೋ ಜನರಿಗೆ ನೋಡಲಾರದ ಹಾಗೆಯೋ, ನೀವು ಏಕಾಂತ ಸ್ಥಳದಲ್ಲಿಯೋ, ಇಲ್ಲ ನಿಮ್ಮ ಬಂಧು ಬಳಗ ಸ್ಥಳದಲ್ಲಿಯೋ, ಇಲ್ಲ ನಿಮ್ಮ ಆತ್ಮೀಯರ ಸಂಗಡದಲ್ಲಿಯೋ ನೀವು ಸುರಿಸುವ ಪ್ರತಿ ಕಣ್ಣೀರು ನೋಡ್ರಿ, ಈ ಲೋಕದವರು ನಿಮ್ಮ ಕಣ್ಣೀರು ನೋಡಿ ನಿಮ್ಮ ಕಣ್ಣೀರಿಗೆ ಅವರು ಉತ್ತರ ಕೊಡೋದಕ್ಕೆ ಆಗದೆ, ಸಹಾಯ ಮಾಡದೆ ಎಷ್ಟೋ ಜನರು ಈ ಲೋಕದಲ್ಲಿ ಇದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಈ ಲೋಕದಲ್ಲಿ ಯಾರು ನಮ್ಮ ಕಣ್ಣೀರಿಗೆ ಸಹಾಯ ಮಾಡೋದೇ ಇಲ್ಲ. ಆ ಕಾರಣದಿಂದ ಕಣ್ಣೀರು ಸುರಿಸ್ತಿರುವ ಪ್ರತಿಯೊಬ್ಬರಿಗೆ ದೇವರು ಇದನ್ನ ಮಾತನಾಡ್ತಾ ಇದ್ದಾನೆ. ನೋಡ್ರಿ, ಇಲ್ಲಿ ಒಬ್ಬ ತಾಯಿ, ಗಂಡನ ಇಲ್ಲದ ಒಬ್ಬ ವಿಧಿವಿ, ಈಕೆಗೆ ಒಬ್ಬ ಮಗನಿದ್ದಾನೆ. ಆ ಮಗನ ಯವನಸ್ಥನು. ಆ ಮಗನು ಕೂಡ ಸತ್ತು ಹೋಗ್ತಾನೆ. ಸತ್ತು ಹೋಗಿರೋದ್ರಿಂದ ಆಕೆ ಅಳ್ತಾ ಇರ್ತಾಳೆ. ಅಳ್ತಾ ಇರುವುದನ್ನು ಯೇಸು ಸ್ವಾಮಿ ನೋಡಿ, ಅಮ್ಮ ಯಾಕೆ ಅಳ್ತೀಯ, ಸುಮ್ಮನಿರು, ಏನಾಗಿದೆ ಎಂದು ಹೇಳುವಾಗ, ಇರುವ ಒಬ್ಬ ಮಗನ ತೀರಿಕೊಂಡು ಹೋಗಿದ್ದಾನಪ್ಪ ಅಂತ ಹೇಳಿದ ಕೂಡಲೇ ಯೇಸು ಸ್ವಾಮಿ ಆ ಚಟ್ಟವನ್ನು ಹೊತ್ತುಕೊಂಡು ಹೋಗ್ತಿರುವವ್ರನ್ನ ನೋಡಿ ನಿಲ್ಲಿಸಿರಿ ಎಂದು ಹೇಳುವಾಗ ನಿಂತುಕೊಂಡಾಗ ಆ ಚಟ್ಟದ ಮೇಲೆ ಮಲಗಿದಂಥ ಮಗನಿಗೆ ಹೇಳ್ತಾನೆ, ಎದ್ದು ಬಾ ಅಂತ ಹೇಳಿ. ಆ ಮಗನು, ಸತ್ತೋಗಿರೋ ಮಗನು ಎದ್ದು ಬರುವುದನ್ನು ನಾವು ನೋಡುತ್ತೀವಿ. ಎದ್ದು ಬಂದ ಮಗನನ್ನು ತಿರುಗಿ ತೆಗೆದುಕೊಂಡೋಗಿ ಆ ತಾಯಿಗೆ ಒಪ್ಪಿಸ್ತಾನೆ. ಅದಕ್ಕಾಗಿ ಇವತ್ತು ಯಾರೆಲ್ಲ ನಿಮ್ಮ ಕೆಲಸಗಳಿಂದಲೂ, ನಿಮ್ಮ ಸಾಲ ಸಂಬಂಧಗಳಿಂದಲೂ, ನಿಮ್ಮ ನೆರೆಯವರ ಬಾಧೆಗಳಿಂದಲೂ, ಕುಟುಂಬದ ಬಾಧೆಗಳಿಂದಲೂ, ರೋಗದ ಬಾಧೆಗಳಿಂದಲೂ, ವಿಧವಾದ ಬಾಧೆಗಳಿಂದ ಕಣ್ಣೀರು ಸುರಿಸಿ ನೊಂದು ಬೆಂದು ಹೋಗಿರುವವರಿಗೆ ದೇವರು ಇವತ್ತು ಮಾತನಾಡುವವನಾಗಿದ್ದಾನೆ. ಅಳಬೇಡ. ಯಾರೇ ನಿನ್ನ ಕಣ್ಣೀರನ್ನು ಒರೆಸದೇ ಇದ್ದರೂ ಪರವಾಗಿಲ್ಲ, ಯಾರು ನಿನ್ನ ಕಣ್ಣೀರನ್ನು ನೋಡದೇ ಇರಿದ್ರೆ ಪರವಾಗಿಲ್ಲ, ಆದರೆ ನಿಮ್ಮ ಕಣ್ಣೀರನ್ನು ನೋಡೋದಕ್ಕೆ ನಾನಿದ್ದೇನೆ, ನಿಮ್ಮ ಕಣ್ಣೀರನ್ನು ಒರೆಸೋದಕ್ಕೆ ನಾನಿದ್ದೇನೆ ಎಂದು ಹೇಳಿ ಯೇಸು ಸ್ವಾಮಿ ಆ ವಿಧಿವೆ ತಾಯಿಯ ಸಂಗಡ ಮಾತನಾಡಿದ ಹಾಗೆ ಇವತ್ತು ನೋಡುವ ಪ್ರತಿ ಒಬ್ಬರ ಸಂಗಡ ಮಾತನಾಡ್ತಾನೆ. ನಿಮ್ಮ ಕಣ್ಣೀರನ್ನು ಒರೆಸಿ, ನಿಮ್ಮ ಸತ್ತು ಹೋದಂಥ ಕಾರ್ಯಗಳಂದ್ರೆ ನೀವೇನೆಲ್ಲ ಲಾಸ್ ಆಗಿ ನೀವೇನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರೋ, ನಿಮ್ಮಿಂದ ಏನೆಲ್ಲ ಆಸ್ತಿ ಐಶ್ವರ್ಯಗಳು ಕಳೆದುಕೊಂಡಿದ್ದೀರೋ, ನಿಮ್ಮ ಸೇವೆ ವಿಷಯದಲ್ಲಿ ಆಗಿರಲಿ, ನಿಮ್ಮ ಆತ್ಮಿಕ ವಿಷಯದಲ್ಲಿ ಆಗಿರಲಿ, ಏನು ಕಳೆದುಕೊಂಡಿದ್ದೀರೋ ಅದನ್ನು ತಿರುಗಿ, ಸತ್ತೋಗಿರುವಂಥ ವಿಷಯನ ತಿರುಗಿ ಎತ್ತಿ ಅದನ್ನು ನಡೆಸುವುದಕ್ಕೆ ನನ್ನ ಯೇಸು ಸ್ವಾಮಿ ಶಕ್ತನಾಗಿದ್ದಾನೆ. ನಮ್ಮ ಕೈಲಿನ ಅದನ್ನು ಸಂಪಾದನೆ ಮಾಡೋಕ್ಕಾಗಲ್ಲ, ನಾವಿನ್ನು ಆ ಸಮಾಧಾನದಲ್ಲಿ ಇರೋದಕ್ಕೆ ಆಗೋದಿಲ್ಲ ಅನ್ಕೊಳ್ಳೋವರಿಗೆಲ್ಲರಿಗೂ ದೇವರು ಇವತ್ತು ಹೇಳ್ತಾ ಇದ್ದಾನೆ, ಖಂಡಿತವಾಗಿಯೂ ಅದನ್ನು ಎದ್ದು ತೆಗೆದುಕೊಂಡು ಬಂದು ನಿಮ್ಮ ಹತ್ರ ನಿಲ್ಲಿಸುವುದಕ್ಕೆ, ನಿಮಗೆ ಕೊಡುವುದಕ್ಕೆ ನನ್ನ ಯೇಸು ಸ್ವಾಮಿ ಶಕ್ತನಾಗಿದ್ದಾನೆ. ಅದಕ್ಕಾಗಿ ಯೇಸು ಸ್ವಾಮಿಯನ್ನು ದೃಷ್ಟಿಸಿರಿ, ಆತನ ಮುಂದೆ ನಿಮ್ಮ ಕಣ್ಣೀರು ಸುರಿಸಿರಿ. ಒಂದು ಸಲ, ಏಸಪ್ಪ ನನ್ನ ಕಣ್ಣೀರನ್ನು ನೋಡಿ ನನಗೆ ಸಹಾಯ ಮಾಡದೆ ಹೇಳಿರಿ. ಖಂಡಿತವಾಗಿ ದೇವರು ನಿಮ್ಮ ಕುಟುಂಬಗಳಲ್ಲಿ ಸಹಾಯ ಮಾಡಿ ನಿಮ್ಮನ್ನು ಸಂತೋಷದಲ್ಲಿಯೂ ಸಮಾಧಾನದಲ್ಲಿಯೂ ಇತರರ ಕಣ್ಣೀರು ಒರೆಸುವ ವ್ಯಕ್ತಿಗಳನ್ನಾಗಿ ದೇವರು ಮಾಡೋದಕ್ಕೆ ನನ್ನ ಯೇಸು ಸ್ವಾಮಿ ಶಕ್ತನಾಗಿದ್ದಾನೆ. ಸ್ನೇಹಿತರೆ, ಆತ್ಮೀಯರೇ, ನೋಡುವ ಪ್ರತಿಯೊಬ್ಬರಿಗೆ ಹೇಳ್ತೇನೆ, ನಿಮ್ಮ ಕಣ್ಣೀರು ಈ ಲೋಕದಲ್ಲಿ ಯಾರು ಒರೆಸಲ್ಲ, ನನ್ನ ಏಸಪ್ಪ ಮಾತ್ರ ಒರೆಸ್ತಾನೆ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿಕೊಂಡು ಏಸಪ್ಪನಿಗೆ ನಮ್ಮನ್ನು ಒಪ್ಪಿಸಿಕೊಂಡೋಣ. ತಂದೆ ಆಗಿರುವ ದೇವರೇ, ಯೇಸುವೇ, ನಿನಗೆ ಸ್ತೋತ್ರ ಸ್ವಾಮಿ. ಆ ತಾಯಿಯ ಜೀವನದಲ್ಲಿ ಕರ್ತನೆ ಅಪ್ಪ, ಸತ್ತೋದ ಮಗನನ್ನು ಯಾವ ರೀತಿಯಲ್ಲಿ ತಿರುಗಿ ಪುನಃ ಎಬ್ಬಳಿಸಿ ಆ ತಾಯಿಗೆ ಒಪ್ಪಿಸಿದೆಯೋ, ಅದರಂತೆ ನೋಡುತ್ತಿರುವ ನನ್ನ ಸ್ನೇಹಿತರು, ಆತ್ಮೀಯರು, ಅವರ ಜೀವನದಲ್ಲಿ ಕಳೆದುಕೊಂಡ ಪ್ರತಿಯೊಂದು ವಿಷಯಗಳನ್ನು ದೇವರೇ ಸ್ತೋತ್ರ ಹೇಳುತ್ತೇನೆ, ತಿರುಗಿ ಅವರು ಹೊಂದಿಕೊಳ್ಳುವಂತೆ ಸ್ವಾಮಿ ಅವರಿಗೆ ತಂದು ಕೊಟ್ಟು ದೇವರೇ ಅವರಿಗೆ ಸಮಾಧಾನ ಪಡಿಸಿ, ಅವರ ಕಣ್ಣೀರನ್ನು ಒರೆಸಿ ಅವರನ್ನು ನೀನು ಕರ್ತನೆ ಜಯದಿಂದ ನಡೆಸಬೇಕೆಂದು ಹೇಳಿ ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತೇನೆ ಸ್ವಾಮಿ. ಕನಿಕರಿಸು, ನೀನೇ ಆಶೀರ್ವದಿಸು, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ನೋಡುತ್ತಿರುವ ಪ್ರತಿಯೊಬ್ಬರಿಗೂ ನಾನು ಹೇಳ್ತೇನೆ, ನನ್ನ ದೇವರು ಕಣ್ಣೀರನ್ನು ಒರೆಸುವ ದೇವರು, ಕನಿಕರಿಸುವ ದೇವರು. ಯೇಸು ಸ್ವಾಮಿ ಬಿಟ್ಟರೆ ಬೇರೆ ಯಾರು ನಮ್ಮನ್ನು ಕನಿಕರಿಸುವುದಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಲ್ಲರನ್ನು ಗಾಡ್ ಬ್ಲೆಸ್ ಯು.
ಪ್ರೈಸ್ ಗಾಡ್.